ನಮಸ್ಕಾರ ವೀಕ್ಷಕರೇ. ಮಾರ್ಕೆಟ್ ಅಲ್ಲಿ E85 ಪೆಟ್ರೋಲ್ ಬಂದಿದೆ. ಈ E85 ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಅಂದ್ರೆ 85% ಇದರಲ್ಲಿ ಎಥನಾಲ್ ಮಿಕ್ಸ್ ಮಾಡಿದ್ದಾರೆ. E20 ಇಷ್ಟು ದಿನ ನೋಡಿದ್ವಿ, ಅದರಲ್ಲಿ ಏನಾಗ್ತಾ ಇತ್ತು, 20% ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ, ಇನ್ನು ಉಳಿದಿದ್ದು ಕಂಪ್ಲೀಟ್ ಆಗಿ ಪೆಟ್ರೋಲ್ ಯೂಸ್ ಮಾಡ್ತಾ ಇದ್ವಿ. ಅದಕ್ಕೆ ಇಂಜಿನ್ ಮಾಡಿಫಿಕೇಶನ್ ಅನ್ನೋದನ್ನು ಮಾಡಿದ್ರು. ಅದರಲ್ಲಿ ಏನಾಗ್ತಾ ಇತ್ತು, ಈಗಿರುವಂತ ಓಲ್ಡ್ ಇಂಜಿನ್ಗಳಿಗೆ ಈ E20 ಪೆಟ್ರೋಲ್ನ ಹಾಕಿದ್ದಿದ್ರೆ ಆಟೋಮೆಟಿಕಲಿ ಇಂಜಿನ್ ಅಲ್ಲಿ ಕರೋಷನ್ ಅದು ಇದು ಪ್ರಾಬ್ಲಮ್ಗಳು ಬರ್ತಾ ಇರೋದು ನೋಡ್ತಾನೆ ಇದ್ದೀವಿ. ಯಾಕೆ ಅಂದ್ರೆ ಇದರಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ಇದ್ದೇ ಇರುತ್ತೆ. ಪೆಟ್ರೋಲಿಯಂ ಪ್ರಾಡಕ್ಟೇ ಬೇರೆ, ಈ ಎಥನಾಲ್ ಪ್ರಾಡಕ್ಟೇ ಬೇರೆ. ಎಥನಾಲ್ ಅಂದ್ರೆ ಮಾಮೂಲಿ ಈ ಕಬ್ಬು, ಅಕ್ಕಿ, ಬಾರ್ಲಿ, ಬೇರೆ ಬೇರೆ ಅಂದ್ರೆ ಈ ಜೋಳದ ಸಿಪ್ಪೆಯಿಂದನೂ ಕೂಡ ರೀಸೆಂಟ್ ಆಗಿ ಮಾಡ್ತಾ ಇದ್ದಾರೆ. ಇವುಗಳನ್ನೆಲ್ಲ ಕರಗಿಸಿ ಫರ್ಮೆಂಟೇಶನ್ ಮಾಡಿ ಅದರಿಂದ ತೆಗೆದಿರುವಂತ ಒಂದು ಫ್ಯೂಯಲ್. ಇದನ್ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿದ್ರೆ ನೇಚರ್ಗೆ ಡ್ಯಾಮೇಜು ಕಡಿಮೆ ಆಗುತ್ತೆ, ಪ್ಲಸ್ ಒಳ್ಳೆ ಎಫಿಷಿಯನ್ಸಿ ಸಿಗುತ್ತೆ, ಪೊಲ್ಯೂಷನ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ E20ನ ಲಾಂಚ್ ಮಾಡಿದ್ರು. ಅದಾದ್ಮೇಲೆ ಈಗ ತಂದಿರುವಂತದ್ದು E85 ಪೆಟ್ರೋಲ್. ಅದರಲ್ಲಿ ಈಗ ಡೆಲ್ಲಿನಲ್ಲಿ ಇದು ಲಾಂಚ್ ಆಯ್ತು. That is something that has been in the news for a while now, and we finally have the price. It is 82.12, and as of today that is rupees 20 less than E20 petrol. We are here at the Indian Oil petrol station in Delhi. This has been inaugurated just today. ಇಲ್ಲಿ ಡೆಲ್ಲಿನಲ್ಲಿ ಈ ರೀತಿ E85 ಪೆಟ್ರೋಲ್ ಇನಾಗ್ರೇಷನ್ ಆಗಿದೆ. ಇದರಲ್ಲಿ ಎಫಿಷಿಯನ್ಸಿ ಅನ್ನೋದು ಡಿಫ್ರೆನ್ಸ್ ಆಗುತ್ತೆ. ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ರೇಟು ಅನ್ನೋದು ವೇರಿ ಆಗುತ್ತೆ. ರೆಗ್ಯುಲರ್ ಪೆಟ್ರೋಲ್ಗಿಂತ 20 ರೂಪಾಯಿ ಕಡಿಮೆ ರೇಟ್ಗೆ E85 ಅನ್ನೋದು ಪೆಟ್ರೋಲ್ ಸಿಗುತ್ತೆ. ಆದ್ರೆ ಇಲ್ಲಿರುವಂತ ಪ್ರಾಬ್ಲಮ್ ಏನು ಅಂದ್ರೆ E85 ಪೆಟ್ರೋಲ್ ಯೂಸ್ ಮಾಡಿದ್ರೆ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದೀವಲ್ಲ ವೆಹಿಕಲ್ಸ್ ಇಂಜಿನ್ಗಳು ಡ್ಯಾಮೇಜ್ ಆಗುತ್ತೆ, ಪ್ಲಸ್ ಫ್ಯೂಚರ್ ಅಲ್ಲಿ ಯೂಸ್ ಮಾಡೋದಕ್ಕಾಗದೇ ಇರುವಂತ ಪರಿಸ್ಥಿತಿ ಬರ್ಬೋದು. ಈಗಿರುವಂತ E20 ಪೆಟ್ರೋಲ್ನೇ ಹಾಕಿದ್ರೆ ರೆಗ್ಯುಲರ್ ಕಾರ್ಗಳಿಗೆ ಆಟೋಮೆಟಿಕಲಿ ಕಾರ್ ಇಂಜಿನ್ ನಲ್ಲಿ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಫ್ಯೂಯಲ್ ಇಂಜೆಕ್ಟರ್ ಅದು ಇದು ಎಲ್ಲ ಡ್ಯಾಮೇಜ್ ಆಗುತ್ತೆ, ಪ್ಲಸ್ ಈ ಪಿಸ್ಟನ್ಗಳು, ಪಿಸ್ಟನ್ ರಿಂಗ್ಗಳು ಇಂಥದ್ದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಫ್ಯೂಯಲ್ ಟ್ಯಾಂಕ್ಗೆ ಕರೋಷನ್ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಹಿಡಿಯುವಂತ ಪರಿಸ್ಥಿತಿ ಬರ್ತಾ ಇದೆ. ಕೆಲವೊಂದು ಲಿಕ್ವಿಡ್ ಅದರಿಂದ ರಿಲೀಸ್ ಆಗ್ತಾ ಇದೆ, ಈ ಕಬ್ಬಿಣ ಜೊತೆ ರಿಯಾಕ್ಟ್ ಆಗ್ತಾ ಇದ್ದಂಗೆ ಲಿಕ್ವಿಡ್ ರಿಲೀಸ್ ಆಗುತ್ತೆ. ಈ ನಾರ್ಮಲ್ ಆಗಿ ಕಬ್ಬಿಣಕ್ಕೆ ಏನಾದ್ರೂ ಒಂದು ನೀರ್ ಹಾಕಿ ಬಿಟ್ರೆ ಅದರಲ್ಲಿ ತುಕ್ಕು ಅನ್ನೋದು ಆಚೆ ಬರುತ್ತಲ್ಲ, ಆ ರೀತಿ E20 ಪೆಟ್ರೋಲ್ ಜೊತೆ ಈಗ ರಿಯಾಕ್ಟ್ ಮಾಡಿ ಎಷ್ಟೋ ಕಡೆ ಇಂಥದ್ದು ಆಗೋಗಿದೆ, ಕೆಮಿಕಲ್ ರಿಯಾಕ್ಷನ್ ಆಗಿರೋದು. ಇವತ್ತು ಏನ್ ಮಾಡ್ತಾ ಇದಾರೆ, E85 ಲಾಂಚ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಅದ್ರಲ್ಲಿ ಸೆಂಟ್ರಲ್ ಒಂದು ಪೋರ್ಷನ್ ತಗೊಂಡ್ಬರ್ತಾ ಇದಾರೆ, E40 ಕೂಡ ಬರ್ತಾ ಇದೆ. ಇದರಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಹಳೆ ವೆಹಿಕಲ್ಗಳನ್ನ ಹೇಗಾದ್ರೂ ಬ್ಯಾನ್ ಮಾಡಬೇಕು, ಬಟ್ ಆದ್ರೆ ಜನ ಇದಕ್ಕೆ ಒಪ್ಪೋದಿಲ್ಲ. ಆಟೋಮೆಟಿಕಲಿ ಆಪೋಸ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಸರ್ಕಾರಗಳೇ ಬದಲಾಗೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ನೋಡಿದಂತ ಸರ್ಕಾರಗಳು ಇಂಥದ್ದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. E20 ಆಗ್ಬೋದು, E40 ಆಗ್ಬೋದು, E85 ಆಗ್ಬೋದು, ಇದು ಎಲ್ಲದಕ್ಕೂ ರಿಲೇಟೆಡ್ ಆಗಿ ಇಂಜಿನ್ ಕೂಡ ಮಾರ್ಪಾಡಾಗಬೇಕಾಗತ್ತೆ. ಹಳೆ ವೆಹಿಕಲ್ಗಳನ್ನ ಸ್ಕ್ರಾಪ್ ಮಾಡೋದಕ್ಕೆ ಜನ ಒಪ್ಪದೇ ಇರೋದ್ರಿಂದ ಈಗ E20 ತಂದ್ರು, E40 ತರ್ತಾ ಇದ್ದಾರೆ. E85 ಆಲ್ರೆಡಿ ಬಂದ್ಬಿಟ್ಟಿದೆ. ಇದನ್ನ ನಾರ್ಮಲ್ ಹಳೆ ಕಾರ್ಗಳಿಗೆ ಅಂದ್ರೆ 2000 ಬಿಫೋರ್ ಕಾರ್ಗಳಿಗೆ ಹಾಕಿದ್ರೆ ಆಟೋಮೆಟಿಕಲಿ ಗಾಡಿಗಳೆಲ್ಲ ಬೇಗ ಬ್ರೇಕ್ ಡೌನ್ ಆಗ್ಬಿಡುತ್ತೆ. 2000 ಬಿಫೋರ್ ಬೇಡ, 2026 ಬಿಫೋರ್ ಲೆಕ್ಕ ಹಾಕೋಬೇಕಾಗುತ್ತೆ. ಈಗ E85 ಬರ್ತಾ ಇದೆಯಲ್ಲ, ಇದು ಕೆಲವಷ್ಟು ವೆಹಿಕಲ್ಗಳಿಗೆ ಮಾತ್ರ ಹಾಕಬಹುದು ಅಂತಾನೆ ಅವ್ರು ಹೇಳ್ತಾರೆ. ಅದ್ರಲ್ಲಿ ಯಾವ ವೆಹಿಕಲ್ ಕಾರ್ಸ್ ಅಲ್ಲಿ ಬಂದು ಮಾರುತಿ ಸುಜುಕಿ ವ್ಯಾಗನಾರ್ ಬಯೋಫ್ಲೆಕ್ಸ್, ಇದು ಫಸ್ಟ್ ಪ್ಯಾಸೆಂಜರ್ ವೆಹಿಕಲ್ ಡಿಸೈನ್ ಟು ರನ್ ಇನ್ ದ ಫೀಲ್ಡ್. E20 to E100 ಅಂದ್ರೆ ಎಥನಾಲ್ ಪರ್ಸೆಂಟೇಜು ಅದರಲ್ಲಿ 20 ಇಂದ 100% ತನಕ ಇದ್ರು. ಇದೊಂದು ಗಾಡಿ ಮಾತ್ರ ಫ್ಲೆಕ್ಸಿಬಲ್ ಆಗಿದೆ, ಓಡಿಸಬಹುದು. ಅದನ್ನ ಬಿಟ್ರೆ ಟೂ ವೀಲರ್ ಅಲ್ಲಿ ಹೀರೋ ಮೋಟಾರ್ ಕಾರ್ಪೊರೇಷನ್ ಅಲ್ಲಿ ಇರುವಂತ ಗಾಡಿಗಳು ಯಾವುದು, ಸ್ಪ್ಲೆಂಡರ್ ಪ್ಲಸ್ HF ಡಿಲೆಕ್ಸ್, ಎರಡು ಗಾಡಿಗೆ ಮಾತ್ರ ನೀವು ಈ ಪೆಟ್ರೋಲ್ನ ಹಾಕೊಂಡು ಓಡಿಸ್ಬೋದು. ಬೇರೆ ಗಾಡಿಗಳಿಗೆ ಈಗಿರುವಂತ E85 ಆಗ್ಬೋದು, E40 ಆಗ್ಬೋದು, E20 ಆಗ್ಬೋದು, ಇದನ್ನೆಲ್ಲ ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಇಂಜಿನ್ ಅನ್ನೋದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಡಿಸೈನೇ ಆಗಿಲ್ಲ. ಹೇಗೆ ಅಂದ್ರೆ ನಾವು ಮಾಮೂಲಿ ಪೆಟ್ರೋಲ್ ಗಾಡಿಗಳು ತಗೊಂಡು ಹೋಗ್ಬಿಟ್ಟು ಈ ಸೀಮೆಣ್ಣೆ ಹಾಕೊಂಡು ಓಡಿಸಿದಾಗ ಆಗೋಗ್ಬಿಡುತ್ತೆ. ಸ್ವಲ್ಪ ದಿನ ಲೈಫ್ ಬರ್ಬೋದು, ಅದಾದ್ಮೇಲೆ ಇಂಜಿನ್ ಅನ್ನೋದು ಡ್ಯಾಮೇಜ್ ಆಗುತ್ತೆ, ಇಲ್ಲ ಬೇರೆ ಬೇರೆ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಬರುತ್ತೆ. ಸ್ಕ್ರಾಪ್ ಮಾಡೋದಕ್ಕಾಗದೇ ಇದ್ದಿದ್ರಿಂದ ಜನ ಏನ್ ಮಾಡ್ತಾ ಇದ್ರು, ಯೂಸ್ ಮಾಡ್ತಾ ಇದ್ವಿ. ಈಗ ಆಟೋಮೆಟಿಕಲಿ ಸ್ಕ್ರಾಪ್ ಮಾಡಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೆ.
ಯಾಕೆಂದ್ರೆ ಗಾಡಿ ಕೆಟ್ಟೋಗ್ತಾ ಇದೆ, ರಿಪೇರಿಗೆ ಬರ್ತಾ ಇದೆ, ಏನ್ ಮಾಡ್ತೀವಿ, ಬಿಸಾಕ್ತಿವಿ. ಆಪ್ಷನ್ ಇಲ್ಲ. ಆ ಲೆವೆಲ್ಗೆ ನಮ್ ಕೈಲೇ ಮಾಡಿಸ್ತಾ ಇದೆ ಸರ್ಕಾರಗಳು ಅನ್ಕೊಳ್ಳಿ. E85 ನೇಚರ್ನ ಉಳಿಸ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಜನರಿಗೆ ಬರೇನು ಬೀಳ್ತಾ ಇದೆ ಇನ್ನೊಂದು ಕಡೆ. ನಾನು ಅದೇ ಹೇಳಿದ್ದು, ಒಂದು ಪಾಸಿಟಿವ್ ಇದ್ರೆ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಇಲ್ಲಿ E85 ಬಂತು, ನೇಚರ್ ಒಳ್ಳೇದೇ ಆಗ್ಬಹುದು, ಆದ್ರೆ ಇಂಪ್ಯಾಕ್ಟ್ಗಳು ಬೇರೆ ಬೇರೆನು ಇನ್ನ ಫೇಸ್ ಮಾಡ್ಬೇಕಾಗುತ್ತೆ. ಅಕ್ಕಿ ರೇಟ್ ಅಲ್ಲಿ ಜಾಸ್ತಿ ಆಗುತ್ತೆ, ಲೆಕ್ಕ ಹಾಕೊಳ್ಳಿ. ಯಾಕೆಂದ್ರೆ ಅಕ್ಕಿನೂ ಬಳಸ್ತಾ ಇದ್ದಾರೆ. ಇನ್ನು ಜೋಳ, ಕೆಲವೊಂದು ಅದರಲ್ಲಿ ಬೈ ಪ್ರಾಡಕ್ಟ್ಗಳನ್ನ ಇದಕ್ಕೆ ಬಳಸ್ತಾ ಇದ್ದಾರೆ. ಸಕ್ಕರೆ, ಬೆಲ್ಲ, ಇದ್ರ ರೇಟು ಫ್ಯೂಚರ್ ಅಲ್ಲಿ ಜಾಸ್ತಿ ಆಗ್ಬೋದು. ಸುಮಾರು ಈಗ ಒಂದು 5-6 ವರ್ಷದಲ್ಲಿ ಎಥನಾಲ್ E20 ವೆಹಿಕಲ್ಸ್ ಬಂದಾಗಿಂದ ನೀವು ಚೆಕ್ ಮಾಡಿ, ಎಲ್ಲದರಲ್ಲೂ ಆಟೋಮೆಟಿಕಲಿ ಶೇರ್ ಮಾರ್ಕೆಟ್ ಅಲ್ಲಿ ಎಥನಾಲ್ ರಿಲೇಟೆಡ್ ಕಂಪನಿಗಳು ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ರು ರೇಟ್ ಎಲ್ಲ ರೈಸ್ ಆಗಿದೆ. ಯಾಕೆ ಅಂದ್ರೆ ಅದನ್ನ ಇಲ್ಲಿ ಬಳಸ್ತಾ ಇದ್ದಾರೆ. E20, E40, E85 ಅನ್ನೋ ಹೆಸರಲ್ಲಿ. ಇದು ಫ್ಯೂಚರ್ ಅಲ್ಲಿ ಇನ್ನ ಜಾಸ್ತಿ ಆಗುತ್ತೆ. ಒಟ್ನಲ್ಲಿ ಹೊಸ ಮಾಡಿಫಿಕೇಶನ್ ತರಬೇಕು ಅಂದ್ರೆ ಜನರನ್ನ ಫೋರ್ಸ್ ಮಾಡಕ್ ಆಗೋದೇ ಇಲ್ಲ. ಜನರೇ ಆ ದಾರಿಗೆ ಬರೋಂಗ್ ಮಾಡ್ಬೇಕು ಅಂತ ಮೆಥಡ್ ಅನ್ನ ತಗೊಂಡ್ಬಂದಿದೆ ಸರ್ಕಾರ ಅನ್ಕೋಬಹುದು. ಸ್ಕ್ರಾಪ್ ಮಾಡಕ್ ಮನ್ಸು ಒಪ್ಪೋದಿಲ್ಲ. ಹಳೆ ಗಾಡಿನೇ ಬಳಸ್ತಾ ಇರೋರು ಇದ್ದೇ ಇರ್ತೀವಿ. ಈಗಲೂ ನೀವು ನೋಡೋದಾದ್ರೆ ಮಾರುತಿ 800 1980s ಅಲ್ಲಿ ಲಾಂಚ್ ಆಗಿದ್ದ ಗಾಡಿ ಈಗಲೂ ಬಳಸ್ತಾ ಇದ್ದಾರೆ. ಚೇತಕ್ ಅವಾಗ ಲಾಂಚ್ ಆಗಿದ್ದ ಗಾಡಿ ಈಗಲೂ ಬಳಸ್ತಾ ಇದ್ದಾರೆ. ಬಟ್ ಈಗ ಏನಾಗುತ್ತೆ, ಆಪ್ಷನ್ ಇಲ್ಲ ನಮ್ಗೆ. ಡೀಸೆಲ್ ಅಂತ ಮಾರ್ಪಾಡು ಬಂದಿಲ್ಲ. ಡೀಸೆಲ್ ನೀವು ಹಳೆ ಗಾಡಿ ಯೂಸ್ ಮಾಡ್ತಾ ಇದ್ರೆ ನಡೆಯುತ್ತೆ. ಆದ್ರೆ ಪೆಟ್ರೋಲ್ ಅಲ್ಲಿ ಹಳೆ ಗಾಡಿನ ಸ್ಕ್ರಾಪ್ ಮಾಡಲೇಬೇಕಾದಂತ ದಿನ ಇವತ್ತು ಬಂದಿದೆ. ಬಿಕಾಸ್ ಆಫ್ E20, E40, E85 ಯೂಸ್ ಮಾಡ್ಬೇಕಾ ಬೇಡವಾ? ಯೂಸ್ ಮಾಡ್ಲೇಬೇಕು. ಆಪ್ಷನ್ ಇಲ್ಲ. ಕೇಳಿದ್ರೆ ಪ್ರಕೃತಿನ ಉಳಿಸ್ಬೇಕು, ನೇಚರ್ ಉಳಿಸ್ಬೇಕು, ನಮ್ ಕರ್ತವ್ಯ. ಆದ್ರೆ ಗಾಡಿ ಚೇಂಜ್ ಮಾಡೋದು ನಮ್ ಕರ್ತವ್ಯ ಆಗಿದೆ. ಈಗ ಚೇಂಜ್ ಮಾಡಿ ಇಲ್ಲ ಅದನ್ನೇ ಮೆನ್ಷನ್ ಮಾಡ್ತಾರೆ. ಓದ್ಕೊಳ್ಳಿ ನೀವು, ಎಷ್ಟೋ ಆರ್ಟಿಕಲ್ಗಳು ಬರ್ತಾ ಇದೆ. E85 ಅನ್ನೋದು ಬಂತು, ಹಳೆ ಗಾಡಿಗಳನ್ನ ಸ್ಕ್ರಾಪ್ ಮಾಡಬೇಕಾದಂತ ಪರಿಸ್ಥಿತಿನೂ ಬಂತು. ಹೊಸ ಗಾಡಿಗಳ ಬಗ್ಗೆ ಯೋಚನೆ ಮಾಡಿ. ಅದರಲ್ಲೂ ಈಗ ಸದ್ಯಕ್ಕೆ ಒಂದು 3-4 ಗಾಡಿ ಮಾತ್ರ ಮೆನ್ಷನ್ ಮಾಡಿದ್ರೆ, ಇನ್ನ ಬೇರೆ ಬೇರೆ ಗಾಡಿಗಳ ಇಂಜಿನ್ ಮಾಡಿಫಿಕೇಶನ್, ಫ್ಯೂಯಲ್ ಇಂಜೆಕ್ಟರ್ ಸಿಸ್ಟಮ್ ಮಾಡಿಫಿಕೇಶನ್ ಮಾಡಬಹುದು ಅಂತ ಹೇಳ್ತಾ ಇದಾರೆ. ನೋಡ್ಬೇಕು ಅದು ಆಗುತ್ತೋ ಇಲ್ವೋ. ಯಾಕೆಂದ್ರೆ ರೀಸೆಂಟ್ ಆಗಿ 5-6 ವರ್ಷದಲ್ಲಿ ಗಾಡಿ ತಗೊಂಡಿರೋರೆಲ್ಲ ಏನ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾವು ರೀಸೆಂಟ್ ಆಗಿ ಗಾಡಿ ತಗೊಂಡವರು E20 ಗಾಡಿಗಳಲ್ಲೆಲ್ಲ ಅಂತದ್ದು ಇಂಪ್ಯಾಕ್ಟ್ ಆಗಬಹುದು. ಯಾವಾಗ ಪರ್ಸೆಂಟೇಜ್ ಆಫ್ ಎಥನಾಲ್ ಜಾಸ್ತಿ ಆದಾಗ. ಸದ್ಯಕ್ಕೆ ಮಾಡಿಫಿಕೇಶನ್ ಇಂಜಿನ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ E20ಗೆ, ಅಡ್ಜಸ್ಟಬಲ್. ಬಟ್ ಆದ್ರೆ ಓಲ್ಡ್ ವೆಹಿಕಲ್ಸ್ ಪ್ರಾಬ್ಲಮ್ ಬರುತ್ತೆ. ಯೋಚನೆ ಮಾಡಿ. ಇನ್ನ ಬೇರೆ ಬೇರೆ ವಿಷಯಗಳು ಈ ತರ ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಅಡ್ಜಸ್ಟ್ ಆಗೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.